1. ಕೇಮಲ ಸಾಹೇಬನ ಕ್ಯಾಂಬೆಲ್ ಆಗಮನ ಮತ್ತು ಶರಣಾಗತಿಗೆ ಆದೇಶ. ಕಥೆಯ ಆರಂಭದಲ್ಲಿ ಬ್ರಿಟಿಷ್ ಅಧಿಕಾರಿ ಕೇಮಲ ಸಾಹೇಬ ಸುರಪುರಕ್ಕೆ ಬರುತ್ತಾನೆ. ಅವನು ಬಾವಾನ ಬಾವಿ, ಬಾವಾನ ತೋಟ ಹತ್ತಿರ ಡೇರೆ ಟೆಂಟ್ ಹಾಕಿ ಇಳಿಯುತ್ತಾನೆ. ಊರಿನ ಬುದ್ಧಿವಂತರನ್ನು ಮತ್ತು ಕಾರ್ಬಾರಿಗಳನ್ನು ಕರೆದು ಚಾಣಾಕ್ಷತನದಿಂದ ಬ್ರಿಟಿಷರ ಹುಕುಂ ಆದೇಶ ತಿಳಿಸುತ್ತಾನೆ. ಸುರಪುರದವರು ತಮ್ಮ ಬಳಿಯಿರುವ ಎಲ್ಲಾ ಹತಿಯಾರಗಳನ್ನು ಆಯುಧಗಳನ್ನು ಬ್ರಿಟಿಷರಿಗೆ ಒಪ್ಪಿಸಬೇಕು. ಇನ್ಮುಂದೆ ಪೊಲೀಸ್ ಕೆಲಸವನ್ನು ಬ್ರಿಟಿಷರೇ ನೋಡಿಕೊಳ್ಳುತ್ತಾರೆ. ಮುಲಿಕಿಯ ರೊಕ್ಕ, ತೆರಿಗೆ, ಟ್ಯಾಕ್ಸ್ ಹಣವನ್ನು ಬ್ರಿಟಿಷರೇ ವಸೂಲಿ ಮಾಡುತ್ತಾರೆ. 2. ಶೂರರ ನಿರಾಕರಣೆ ಮತ್ತು ಯುದ್ಧದ ಆರಂಭ. ಬ್ರಿಟಿಷರ ಈ ಆದೇಶವನ್ನು ಕೇಳಿ ರಾಜ ವೆಂಕಟಪ್ಪನಾಯಕರು ಮತ್ತು ಅವರ ಮಂದಿ ಒಪ್ಪುವುದಿಲ್ಲ. ನಾವು ಪೊಲೀಸ್ ಕೆಲಸ ನಿಮಗ ಬಿಡೋದಿಲ್ಲ, ನಮ್ಮ ಹತಿಯಾರಗಳನ್ನು ನಿಮಗೆ ಕೊಡೋದಿಲ್ಲ ಎಂದು ನೇರವಾಗಿ ತಿರಸ್ಕರಿಸುತ್ತಾರೆ. ಇದರಿಂದಾಗಿ ಆದಿತ್ಯವಾರ, ಭಾನುವಾರ ಮುಂಜಾನೆ ಯುದ್ಧದ ಮೊದಲ ಗುಂಡು ಹಾರುತ್ತದೆ. ಸುರಪುರದ ಹೆಮ್ಮೆಯ ಬೇಡರ ಪಡೆ, ಹಳೆ ಮಂದಿ, ಬ್ರಿಟಿಷರ ವಿರುದ್ಧ ಧೈರ್ಯದಿಂದ ಹೋರಾಡುತ್ತದೆ. ಬ್ರಿಟಿಷರ ಕಂಪನಿ ಲಷ್ಕರು, ಸೇನೆ ಹೆದರಿ ನಿಂಗದಳ್ಳಿ ಮತ್ತು ವೆಂಕಟಾಪುರದ ಕಡೆಗೆ ಓಡಿಹೋಗುತ್ತದೆ. ಇದರಿಂದ ಸಿಟ್ಟಿಗೆದ್ದ ಕೇಮಲ ಸಾಹೇಬನು ಸುರಪುರದ ಬುರ್ಜ್, ಕೋಟೆ ನೋಡಿ ತೋಪುಗಳನ್ನು ಫಿರಂಗಿ ಹಚ್ಚಲು ಆದೇಶಿಸುತ್ತಾನೆ. 3. ಅಪ್ತರ ಮೋಸ ಮತ್ತು ರಾಜರ ನಿರ್ಗಮನ. ಯುದ್ಧವು ಜೋರಾಗಿ ನಡೆಯುತ್ತಿರುವಾಗಲೇ ರಾಜರ ಜೊತೆಯಲ್ಲಿದ್ದ ಭೀಮರಾಯ ಮತ್ತು ರಾಮಣ್ಣ ಎಂಬುವವರು ಒಳಸಂಚು ಪಂದು ಮಾಡುತ್ತಾರೆ. ಭೀಮರಾಯನು ರಾಜನಿಗೆ ತಪ್ಪು ಆಲೋಚನೆ ನೀಡಿ, ಇನ್ನು ಈ ಊರೊಳಗೆ ಇರಬಾರದು, ನಾವು ಹೈದರಾಬಾದ್ ಶಹರ ನಗರಕ್ಕೆ ಹೋಗೋಣ, ಅಲ್ಲಿ ಹುಜೂರರ ಬ್ರಿಟಿಷ್ ಅಧಿಕಾರಿಗಳ ಭೇಟಿ ಮಾಡಿಸುತ್ತೇನೆ ಎಂದು ನಂಬಿಸಿ ರಾಜನನ್ನು ದಿಕ್ಕು ತಪ್ಪಿಸುತ್ತಾನೆ. ರಾಜ ವೆಂಕಟಪ್ಪನಾಯಕರು ಭಾರವಾದ ಮನಸ್ಸಿನಿಂದ ತಮ್ಮ ಆರಾಧ್ಯ ದೈವ ಗೋಪಾಲಸ್ವಾಮಿ ಗುಡಿಗೆ ಬಂದು, ಇಂದಿಗೆ ಸುರಪುರ ನನಗೆ ಪರವಾಯಿತು, ದೂರವಾಯಿತು ಎಂದು ಬೇಡಿಕೊಂಡು ಹೈದರಾಬಾದ್ ದಾರಿ ಹಿಡಿಯುತ್ತಾರೆ. 4. ಸುರಪುರದ ಲೂಟಿ ಮತ್ತು ಲಿಂಗಸೂರಿಗೆ ಮಾಲು ವರ್ಗಾವಣೆ. ರಾಜರು ಸುರಪುರ ಬಿಟ್ಟ ಸುದ್ದಿ ತಿಳಿಯುತ್ತಿದ್ದಂತೆ ಕೇಮಲ ಸಾಹೇಬನು ತನ್ನ ಸೈನಿಕರೊಂದಿಗೆ ಅರಮನೆಯನ್ನು ನುಗ್ಗುತ್ತಾನೆ. ಅಲ್ಲಿ 12,000 ಹಳೆ ಮಂದಿ ಇಲ್ಲದ್ದನ್ನು ನೋಡಿ ಇಡೀ ಅರಮನೆಯಲ್ಲಿದ್ದ ಬೆಳ್ಳಿ, ಬಂಗಾರ, ಆನೆ, ಕುದುರೆ, ಒಂಟೆ ಹಾಗೂ ಸುಂದರವಾದ ವಸ್ತುಗಳನ್ನೆಲ್ಲ ಚಕಡಿಗಳಲ್ಲಿ, ಗಾಡಿಗಳಲ್ಲಿ ತುಂಬಿಕೊಂಡು ಲೂಟಿ ಮಾಡುತ್ತಾರೆ. ಈ ಲೂಟಿ ಮಾಡಿದ ಮಾಲನ್ನೆಲ್ಲ ಲಿಂಗಸೂರಿಗೆ ಲಿಂಗ್ಸುಗುರ್ ಸಾಗಿಸುತ್ತಾರೆ. 5. ಹೈದರಾಬಾದ್ ಕೋರ್ಟ್ ಮತ್ತು ರಾಜನಿಗೆ ಮೋಸ. ಹೈದರಾಬಾದ್ ತಲುಪಿದ ರಾಜ ವೆಂಕಟಪ್ಪನಾಯಕರನ್ನು ವನಪರ್ತಿ ರಾಜ ಮತ್ತು ಸಾಲಾರ ಜಂಗನ ಸಹಾಯದಿಂದ ಬ್ರಿಟಿಷರು ಬಂಧಿಸುತ್ತಾರೆ. ಅವರನ್ನು ಬ್ರಿಟಿಷ್ ಕೋರ್ಟ್ ಸದರ್ ಮುಂದೆ ನಿಲ್ಲಿಸಿ ವಿಚಾರಣೆ ನಡೆಸುತ್ತಾರೆ. ಬ್ರಿಟಿಷರು, ನೀನು ದ್ರೋಹ ಮಾಡಿದ್ದಿ, ದೊಡ್ಡ ಸರ್ದಾರನ ತಲೆ ಹೊಡೆಸಿ ಬಂದಿದ್ದಿ, ನಿನ್ನ ಜೀವ ತೆಗೆಯುತ್ತೇವೆ ಎಂದು ಹೆದರಿಸುತ್ತಾರೆ. ಅದಕ್ಕೆ ರಾಜರು ಧೈರ್ಯದಿಂದಲೇ, ನಾನು ಮುಂಚಿತವಾಗಿ ಲಡಾಯಿ, ಯುದ್ಧ ಮಾಡಿಲ್ಲ, ನಾನು ಯಾರಿಗೂ ಅಪ್ಪಣೆ ಕೊಟ್ಟಿಲ್ಲ, ಆದದ್ದೆಲ್ಲ ಭೀಮರಾಯನಿಗೆ ಗೊತ್ತು ಎಂದು ಉತ್ತರಿಸುತ್ತಾರೆ. ಆದರೆ ಭೀಮರಾಯನ ಕುತಂತ್ರದಿಂದಾಗಿ ರಾಜರು ಬ್ರಿಟಿಷರ ಕೈಸೆರೆಯಾಗುತ್ತಾರೆ. ಅವರನ್ನು ಚೆನ್ನಪಟ್ಟಣಕ್ಕೆ ಚೆನ್ನೈ ಕಳುಹಿಸಲು ಸಿದ್ಧತೆ ಮಾಡಿಕೊಳ್ಳುತ್ತಾರೆ. 6. ಮುಕ್ತಾಯ ಮತ್ತು ಕವಿಯ ಪ್ರಾರ್ಥನೆ. ಕಥೆಯ ಕೊನೆಯಲ್ಲಿ ಅಪ್ರತಿಮ ಶೂರರಾಗಿದ್ದ ವೆಂಕಟಪ್ಪನಾಯಕರಿಗೆ ಅಪ್ತರ ಮೋಸ ಮತ್ತು ವಿಧಿಯ ಆಟದಿಂದಾಗಿ ಇಂಥ ಪರಿಸ್ಥಿತಿ ಬಂತಲ್ಲ ಎಂದು ಕವಿ ವಿಷಾದಿಸುತ್ತಾರೆ. ಈ ಪದಗಳನ್ನು ಮಾಘ ಮತ್ತು ಫಾಲ್ಗುಣ ಮಾಸದಲ್ಲಿ ಹೋಲಿ ಹಬ್ಬದ ಸಮಯದಲ್ಲಿ ಬರೆಯಲಾಗಿದ್ದು, ಕೊನೆಯಲ್ಲಿ ವಾಗಣಗೇರಿಯ ಶ್ರೀ ಗೋಪಾಲಕೃಷ್ಣ ಹಾಗೂ ಕೊಟ್ಟೂರು ಬಸವನಿಗೆ ಮಂಗಳವಾಗಲಿ ಎಂದು ಕವಿ ಬೇಡಿಕೊಳ್ಳುತ್ತಾರೆ. ಎಕ್ಸಾಮ್ಗೆ ನೆನಪಿಡಬೇಕಾದ ಮುಖ್ಯ ಹೆಸರುಗಳು. ನಾಯಕ, ಹೀರೋ, ನಾಲ್ವಡಿ ರಾಜ ವೆಂಕಟಪ್ಪನಾಯಕ. ವಿಲನ್ಸ್, ಕೇಮಲ ಸಾಹೇಬ, ಬ್ರಿಟಿಷ್ ಆಫೀಸರ್ ಮತ್ತು ಮೋಸಗಾರ ಭೀಮರಾಯ. ಲೂಟಿಯ ಮಾಲು ಹೋದ ಜಾಗ ಲಿಂಗಸಗೂರು, ಲಿಂಗಸೂರಿಗೆ. ದೈವಗಳು ಕೊಟ್ಟೂರು ಬಸವ, ಗೋಪಾಲಸ್ವಾಮಿ. ಚೆನ್ನಾಗಿ ಓದ್ಕೋ, ಎಕ್ಸಾಮ್ ಸೂಪರ್ ಆಗಿ ಬರಿ. ಆಲ್ ದಿ ಬೆಸ್ಟ್.